ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಕಾರಣ ಮುಖ್ಯ ಉದ್ದೇಶ ಏನಂದರೆ, ಮೋದಿ ಯಾವುದೇ ದೇಶಕ್ಕೂ ಪರ್ಯಟನೆ ಹೋದರೆ ಅವ್ರ ಪರ್ಯಟನದಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡ್ತಾರೇನೋ ಅಂತೇಳಿ ನಾವು ಬಯಸ್ತಾ ಇರ್ತೀವಿ ಎಲ್ಲ ದೇಶದಲ್ಲಿ ನಾಗರಿಕರು. ಆದರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಆ ದೇಶದಲ್ಲಿ ಇರುವಂಥ ಪ್ರೆಷರ್ನ ಇವರು ನಮ್ಮ ಭಾರತ ದೇಶ ಮೇಲೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಹಂಗಾಗಿ ನಾವು ಇವತ್ತು ಕಾಂಪ್ರಮೈಸ್ ಮೋದಿ ಅಂತ ಕರಿತಾ ಇದ್ದೀವಿ, ಆ್ಯಂಡ್ ಸರೆಂಡರ್ ಮೋದಿ ಅಂತ ಕರಿತಾ ಇದ್ದೀವಿ. ಇನ್ನೊಂದು ನಮ್ಮ ಮತ್ತೊಂದು ಹೋರಾಟ ಇದರಲ್ಲಿ, ಈ ದೇಶದ ಪ್ರಧಾನಮಂತ್ರಿಗಳಿಗೆ ಭಾಳಷ್ಟು ಗೌರವ ಇದೆ ಯಾವುದೇ ದೇಶದಲ್ಲಿ ಹೋದರೆ. ಆದರೆ ನಮ್ಮ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಗೌರವ ಘನತೆಯನ್ನು ಹಾಳು ಮಾಡಿದ್ದಾರೆ. ಇವತ್ತು ಇದು ಎಕ್ಸ್ಟರ್ನ್ ಫೈಲ್ಸಲ್ಲಿ ಅವ್ರ ಹೆಸರು ಪ್ರತಿಧ್ವನಿಸಿದೆ ಮತ್ತು ಅದರಲ್ಲಿ ಬರೆದಿರೋದಂತೆ ಮೋದಿ ಅವರನ್ನು ಭೇಟಿ ಆಗಿದ್ದಾರೆ ಅಂತೇಳಿ. ಹಾಗೆ ಈಗ ನೋಡಿ, ನಮ್ಮ ನರೇಂದ್ರ ಮೋದಿ ಅವರಿಗೆ ಬೇರೆ ದೇಶಗಳಿಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಆಗುವಷ್ಟು ಸಮಯ ಇದೆ. ಆದರೆ ನಮ್ಮ ಭಾರತ ದೇಶದ ಒಬ್ಬ ಮೀಡಿಯಾದವರಿಗೆ ಮಾತಾಡೋಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ ಈಸ್ಟರ್ನ್ ಫೈಲ್ಸ್ ಅನ್ನೋದರಲ್ಲಿ ಹೆಸರು ಬರೋಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೇಳ್ತಿರುವ ಪ್ರತಿಯೊಂದು ಕ್ವಶನ್ಗೂ ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ಏನಂದರೆ, ಅದು ಈಗ 70 ಇಯರ್ಸಿಂದ ಏನು ಮಾಡಿದ್ರು ಆ ಡೈಲಾಗ್ ಹೋಯ್ತು. ಈಗ ಹಿಂದೂ ರಾಮ ಮಂದಿರ ಕಟ್ಟಿವಿ, ಹಿಂದೂ ಮಾಡೀವಿ, ಹಿಂದೂ ಮುಸ್ಲಿಮ್ಸ್ ಜಗಳ ಮಾಡೀವಿ, ಪಾಕಿಸ್ತಾನ ಹತ್ರ ಯುದ್ಧ ಮಾಡ್ತಾಯಿದ್ದೀವಿ, ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನ ತಳ್ಳಾಕೊಂತ ಬರ್ತಾಯಿದ್ದಾರೆ. ಆದರೆ ಇವತ್ತಿನವರೆಗೂ ಒಂದು ಮೀಡಿಯಾಗೆ ಒಂದು ಪ್ರೆಸ್ ಮೀಟ್ ಕೊಡೋಕೆ ಅವ್ರಿಗೆ ಅವಕಾಶ ಇಲ್ಲ. ಬೇರೆ ದೇಶಗಳಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿಯ ಹುದ್ದೆಯನ್ನು, ಅವರ ಗೌರವವನ್ನು ಧಕ್ಕೆ ತರ್ತಾ ಇದ್ದಾರೆ. ಅದರಿಂದ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ದೇಶದ ಗೌರವ ಧಕ್ಕೆ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಈ ಹೋರಾಟ ಮಾಡ್ತಾ ಇದ್ವಿ ಸರ್. ಇಷ್ಟು ದಿನ ನಮ್ಮ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ನಡೀತಾನೆ ಇದೆ. ಅಧ್ಯಕ್ಷರನ್ನ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಉದಯ್ ಭಾನು ಚಿಬ್ಬಿ ಅವ್ರನ್ನ ಅನುಚಿತವಾಗಿ ಹಿಂಗೆ ಶಾಂತಿಯುತ ಹೋರಾಟ ಮಾಡ್ತಾ ಇದ್ರೆ ನಾವು ಡೆಲ್ಲಿಯಲ್ಲಿ ಹೋರಾಟ ಮಾಡೋಕ್ಕೆ ಹೋಗಿದ್ದೀವಿ. ಹಂಗಾಗಿ ನಿನ್ನೆ ರಾತ್ರಿ ಡೆಲ್ಲಿಯಲ್ಲಿ ಬೇಲ್ ಆಗಿದೆ, ಅವ್ರು ಹೊರಗೆ ಬಂದಿದ್ದಾರೆ. ಆದ ಕಾರಣ ಇವತ್ತು ಮತ್ತೆ ಬಳ್ಳಾರಿಯಲ್ಲಿ ಮತ್ತು ಈ ಯುವಕರು ಇನ್ನೂ ಧ್ವನಿ ಆರಿಲ್ಲ, ಧ್ವನಿ ಇನ್ನೂ ಹಸಿತಾ ಇದೆ. ಮತ್ತು ಉದ್ಯೋಗ ಅವಕಾಶಗಳಿಗೋಸ್ಕರ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ತೀವಿ ಅಂತೇಳಿ ಈ ಹೋರಾಟ ಮಾಡ್ತೇವೆ. ನನ್ನ ಹೆಸರು ಮಂಜುನಾಥ್ ಅಂತ, ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷರು. ಮೊನ್ನೆ ಇವತ್ತು ನಡೆದ ಪ್ರತಿಭಟನೆ ಕಾರಣ ಮುಖ್ಯ ಉದ್ದೇಶ ಏನಂದರೆ, ಮೊನ್ನೆ ನಡೆದ ಶೃಂಗಸಭೆ, ಜಾಗತಿಕ ಶೃಂಗಸಭೆಯಲ್ಲಿ ಮೊನ್ನೆ ನರೇಂದ್ರ ಮೋದಿಯವರು ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಮತ್ತು ಅತ್ಯುನ್ನತ ಅಧಿಕಾರವನ್ನು ಹೊಂದಿರತಕ್ಕಂಥ ನರೇಂದ್ರ ಮೋದಿಯವರು ಹಲವಾರು ವಿಚಾರಗಳಲ್ಲಿ ಕಾಂಪ್ರಮೈಸ್ಡ್ ಆಗಿದ್ದಾರೆ ಅಂತಂದೇಳಿ ಏನು ಇವತ್ತು ನಮ್ಮ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರು ಇವತ್ತೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ರೀತಿ ಇವತ್ತವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದರ ಸಂಬಂಧ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು, ಯುವ ಕಾಂಗ್ರೆಸ್ ಅಧ್ಯಕ್ಷರು ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತಂದೇಳಿ ಇವತ್ತು ಹೋದರೆ ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಇವತ್ತು ಅವ್ರನ್ನ ಬಂಧಿಸುವಂಥ ಕೆಲಸ ಮೊನ್ನೆ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಅಂದರೆ ನಮ್ಮ ದೇಶದಲ್ಲಿ ಹೋರಾಟ ಮಾಡುವ ಹಕ್ಕು ಕೂಡ ಅವರು ಕಸ್ಕೊಳ್ಳೋಂಥ ಒಂದು ಸಂದರ್ಭ ಬಂದೊದಗಿದೆ ನಮಗೆ. ಯಾಕಂತಂದು ಹೇಳಿದ್ರೆ ಇವತ್ತು AI ಸಮ್ಮಿಟ್ನ ಶೃಂಗಸಭೆಯಲ್ಲಿ ಅದೇನು ನಡೀತೋ ಅದನ್ನು ಪ್ರಶ್ನೆ ಮಾಡೋಕ್ಕೆ ಕೂಡ ನಮ್ಗೆ ಹಕ್ಕಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಎಪ್ಸ್ಟೀನ್ ಅಂದರೆ ಅವರೊಬ್ಬ ಅಮೇರಿಕದ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕೇಸ್ಗಳಲ್ಲಿ ಇರೋರು. ಅವರು ನಿಗೂಢವಾಗಿ 2017ರಲ್ಲಿ ಸಾವನ್ನಪ್ತಾರೆ. ಆ ಸಾವನ್ನಪ್ಪದಲ್ಲಿ ನಿಗೂಢವಾಗಿ ಜೈಲಿನಲ್ಲಿ ಅವರು ಸಾವನ್ನಪ್ತಾರೆ. ವಿಪರ್ಯಾಸ ಏನಂತಂದು ಹೇಳಿದ್ರೆ 2017ರಲ್ಲಿ ಜೈಲಲ್ಲಿ ಸಾವನ್ನಪ್ಪಿದಾಗ CC ಕ್ಯಾಮ್ರಾಗಳು ಕೆಲಸ ಮಾಡಿರೋದಿಲ್ಲ, ಒಂದನೇದು. ಹಾಗೆ ಅಲ್ಲಿರ್ತಕ್ಕಂಥ ಜೈಲರ್ಸು ಮತ್ತು ಗಾರ್ಡ್ಸು ಯಾರು ಕೂಡ ಇರಂಗಿಲ್ಲ. ಇದು ವಿಪರ್ಯಾಸ. ಯಾಕಂತಂದು ಹೇಳಿದ್ರೆ ಅವರೇ ಒಂದು ಫೈಲ್ಸ್ನಲ್ಲಿ ಹೇಳಿರೋ ಪ್ರಕಾರ ನನಗೆ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಹೋಗಿದ್ದಾರೆ ಅಂತಂದೇಳಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾವು ನಮ್ಮ ರಾಷ್ಟ್ರ ನಾಯಕರ ಜೊತೆ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇದ್ರ ವಿರುದ್ಧ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಯುವಕರ ಹೋರಾಟಕ್ಕೆ ಮತ್ತು ನಮ್ಮ ಯುವಕರ ಧ್ವನಿಯನ್ನು ಕೇಳಿ ನಿನ್ನೆ ಏನು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಜಾಮೀನು ಮಂಜೂರಾಗಿದೆ.
ಈಗ ಇದೆಲ್ಲ ಕಾರಣ ನಮ್ಮ ಯುವಕರ ಧ್ವನಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದರೆ ನಮಗೆ ಹೋರಾಟ ಮಾಡಲಿಕ್ಕೆ ಹಕ್ಕು ಕೂಡ ಕಸ್ಕೊಳ್ಳೋಂಥ ಸಂದರ್ಭ ಬಂದಿದೆ. ಸೊ ಹಂಗಾಗಿ ನಾವು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಪ್ರಶ್ನೆ ಕೇಳುವಂಥ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಮತ್ತೆ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ನಾವು.